ಯಾಕೆ ನಿಂತುಬಿಟ್ಟೆ? ಕಮಾನ್ ಚೈತ್ರ, ಯು ಕ್ಯಾನ್ ಡೂ ಇಟ್. ಕಮಾನ್, ಇನ್ನೊಂದು 2 ಹೆಜ್ಜೆ ಅಷ್ಟೇ, ನಡಿ. ಡೂ ಇಟ್ ಚೈತ್ರ, ಯು ಕ್ಯಾನ್. ನೋಡಮ್ಮ, ಇದುವರೆಗೆ ವೀಲ್ ಚೇರನ್ನೇ ನಿನ್ನ ಬದುಕಿನ ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದೆ. ಓಡಾಡೋದಕ್ಕೆ ಆಗೋದಿಲ್ಲ ಅಂತ ನಂಬಿಕೆಯಿಂದ ಸುಮ್ಮನೆ ಕುಳಿತುಬಿಟ್ಟಿದ್ದೆ. ಈಗ ನೋಡು, ಈ ವಾಕರು ನಿನ್ನ ನಡೆಸ್ತಾ ಇದೆ. ಈ ಪ್ರಯತ್ನ ನಾನು ಮುಂದುವರಿಸಬೇಕು. ಇಲ್ಲ ಗುರುಜಿ, ನನ್ನ ಕೈಯಲ್ಲಿ ಆಗ್ತಿಲ್ಲ. ಆಗೋದೇ ಇಲ್ಲ ಅಂತ ಹೇಳಿದ್ರೆ ಹೇಗಮ್ಮ? ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದ್ರೆ ಎಲ್ಲವೂ ಸಾಧ್ಯ ಆಗತ್ತೆ. ನೀನು ಆಗೋದೇ ಇಲ್ಲ ಅಂತ ಹೇಳ್ತಿದ್ದಲ್ಲ, ಈಗ ಹೆಜ್ಜೆ ಹಾಕೋದನ್ನ ಹೇಗೆ ಕಲಿತೆ ನೀನು? ಮೊದಲು ನಿನ್ನ ಕಾಲ ಮೇಲೆ ನಿಲ್ಲೋದ್ರ ಪ್ರಯತ್ನ ನೀನು ಮಾಡಬೇಕು. ನಮ್ಮ ಔಷಧಿ ಎಂದಿಗೂ ಮೋಸ ಮಾಡೋದಿಲ್ಲ. ಅದು ನಿನ್ನ ನರಗಳಿಗೆ ಚೈತನ್ಯ ನೀಡ್ತಾ ಇದೆ. ಎಲ್ಲಿ ನೋಡೋಣ, 2 ಹೆಜ್ಜೆ ಮುಂದೆ ಇಡು. ಇಡು. ಕಮಾನ್ ಚೈತ್ರ, ನೀನು ನಡಿಬಹುದು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕಮಾನ್, ಯು ಕ್ಯಾನ್ ಡೂ ಇಟ್. ಟ್ರೈ ಮಾಡು. ಯಾ, ದಟ್ಸ್ ಗುಡ್. ಗುಡ್ ಚೈತ್ರ, ವೆರಿ ಗುಡ್. ನಿನ್ನ ವಿಲ್ ಪವರ್ನ ಮೆಚ್ಕೋಬೇಕಾದೆ. 10 ಹೆಜ್ಜೆ ನಡೆದ್ಬಿಟ್ಟಿಯಲ್ಲ, ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ಸ್ ದುಷ್ಯಂತ್, ಆದರೆ ತುಂಬ ಕಷ್ಟ ಆಗ್ತಿದೆ. ಕಷ್ಟಪಡದೆ, ದೇಹಕ್ಕೆ ದಂಡನೆ ಕೊಡದೆ ಏನನ್ನೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲಮ್ಮ. ನೀನು ಇಷ್ಟು ನಡೆದಿದ್ದೆ ನನಗೆ ಬಹಳ ಸಂತೋಷ ಆಗಿದೆ. ಎಲ್ಲ ನಿಮ್ಮ ಔಷಧಿ ಪರಿಣಾಮ ಗುರುಜಿ. ನಾನಂತೂ ಹೋಪ್ಸ್ ಕಳ್ಕೊಂಡೇ ಬಿಟ್ಟಿದ್ದೆ, ಆದರೆ ನೀವು ಬಿಡಲಿಲ್ಲ. ಅವತ್ತು ಎದ್ದು ನಿಲ್ಲಿಸಿದ್ರಿ, ಇವತ್ತು 4 ಹೆಜ್ಜೆನೂ ಹಾಕಿಸ್ಬಿಟ್ರಿ. ಇನ್ನು ಸ್ವಲ್ಪ ದಿನದಲ್ಲಿ ಯಾವುದೇ ಆಧಾರ ಇಲ್ಲದೆ ನೀನು ನಡಿಬಲ್ಲೆ. ಬರೀ ನಡೆಯೋದೇನು, ಓಡೋದಕ್ಕೆ ಶುರು ಮಾಡ್ತೀಯ. ಆಮೇಲೆ ಯಾರಿಂದಲೂ ಕೂಡ ನಿನ್ನನ್ನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲಮ್ಮ. ನಾನು 1000 ಹೇಳ್ಬೋದಮ್ಮ, ಆದರೆ ನಾನು ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ನೀವು ಪಾಲಿಸಿದ್ದೀರ. ಅದು ರಿಸಲ್ಟ್ ಕೊಡ್ತಾ ಇದೆ. ನನ್ನ ನಿರೀಕ್ಷೆ ಖಂಡಿತ ಸುಳ್ಳಾಗೋದಿಲ್ಲ. ಶೀಘ್ರದಲ್ಲೇ ನೀನು ಯಾವುದೇ ಆಧಾರ ಇಲ್ಲದೆ ಓಡಾಡ್ತೀಯ. ಗುರೂಜಿ, ಆ ಆಸೆ ಹೊತ್ಕೊಂಡೆ ನಾನು ಇರೋದು. ನನ್ನ ಹೆಂಡತಿ ಎಲ್ಲರ ಹಾಗೆ ನಡಿಬೇಕು, ಓಡಾಡಬೇಕು, ಕಾಲಿಗೆ ಚಕ್ರ ಕಟ್ಕೊಂಡು ಹಾಗೆ ಸುತ್ತಾಡಬೇಕು ಅನ್ನೋದು ನನ್ನ ಆಸೆ. ಇವಳಿಗೆ ಯಾವುದೇ ರೀತಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಇರಬಾರ್ದು, ಹಿಂಜರಿಕೆ ಇರಬಾರ್ದು, ತುಂಬ ಆತ್ಮವಿಶ್ವಾಸದಿಂದ ಸುತ್ತಾಡಬೇಕು. ಅದೇ ನನ್ನ ಆಸೆ. ಅದಕ್ಕೆ ನೀವು ಒತ್ತಾಸೆ ಆಗಿದ್ದೀರಾ, ಒಂದು ಹೋಪ್ ತಂದು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಗುರೂಜಿ. ಥ್ಯಾಂಕ್ಸ್ ಯಾಕೆ, ನಿಮ್ಮಷ್ಟೇ ಸಂತೋಷ ನನಗೂ ಆಗಿದೆ. ಇವತ್ತೊಂದು ದಿವಸ ಮಾತ್ರ ಅಲ್ಲ ವಾಕರ್ನಲ್ಲಿ ನಡೆಸೋದು, ಪ್ರತಿದಿನ 4-6 ಗಂಟೆಗಳ ಕಾಲ ವಾಕರ್ನಲ್ಲಿ ಓಡಾಡಿಸ್ಬೇಕು. ಆಗಲೇ ಅವೆಲ್ಲ ಸಾಧ್ಯ. ನಡೆಸ್ತೀನಿ ಗುರೂಜಿ. ಇವಳು ನಡೆಯೋದನ್ನು ನೋಡೋ ಆಸೆ ನನಗಿಲ್ವಾ? ಖಂಡಿತ ನಡೆಸ್ತೀನಿ. ನಿಮ್ಮ ಆಶ್ರಮಕ್ಕೆ ಇವಳಿಗೆ ಕಾರ್ ಓಡಿಸ್ಕೊಂಬರ್ಬೇಕು, ಹಾಗೆ ಮಾಡ್ತೀನಿ, ನೋಡ್ತಾ ಇರಿ. ತುಂಬ ಸಂತೋಷ ದುಷ್ಯಂತ್. ಆ ದಿನ ಆದಷ್ಟು ಬೇಗ ಬರಲಿ ಅಂತ ಹಾರೈಸ್ತೇನೆ. ಬರ್ತೀನಿ ನಾನು. ನಮಸ್ತೆ. ಸರಿ ಗುರೂಜಿ. ನೋಡಮ್ಮ, ಇನ್ನೊಂದು ಮಾತು, ಯಾವುದೇ ಕಾರಣಕ್ಕೂ ಕೂಡ ಈ ವಾಕರ್ ಹಿಡ್ಕೊಂಡು ಓಡಾಡೋ ಅಭ್ಯಾಸ ಮಾತ್ರ ನಿಲ್ಲಿಸಲೇಬಾರ್ದು. ಆಯ್ತಲ್ಲ? ಇಲ್ಲ ಗುರೂಜಿ. ಆಯ್ತು, ಬರ್ತೀನಿ. ಚೈತ್ರ, ನನ್ನ ಕಾಲ್ಗಳು ಭೂಮಿ ಮೇಲೆ ಇಲ್ಲ. ಯಾಕೆ ಗೊತ್ತಾ? ನೀನು ನಡೆದು ಬಿಟ್ಟಿಯಲ್ಲ. ಎಲ್ಲ ಪ್ರೇಮಿಗಳ ಹಾಗೆ ಕೈ ಹಿಡ್ಕೊಂಡು ನಾವಿಬ್ರು ನಡಿಬೇಕು, ಸುತ್ತಾಡಬೇಕು. ನಿನಗೆ ಕಾಲು ಬರ್ತಿದೆ ಅನ್ನೋ ವಿಷಯನೇ ನನಗೆ ಥ್ರಿಲ್ ಕೊಡ್ತಾ ಇದೆ ಚೈತ್ರ. ನಾನು ತೇಲಾಡ್ತಾ ಇದ್ದೀನಿ. ಆದರೆ ನನಗೆ ಶಾಕ್ ಆಗ್ತಿದೆ. ಯಾಕೆ ಚೈತ್ರ? ನಿಮ್ಮ ಹೆಂಡತಿಗೆ ಕಾಲಿಲ್ಲ, ಅವಳು ಫಿಸಿಕಲಿ ಚಾಲೆಂಜ್ಡ್ ಅನ್ನೋ ಬೇಸರ ನಿಮಗಿತ್ತ? ಖಂಡಿತ ಇಲ್ಲ. ನನ್ನನ್ನು ಮದುವೆ ಆಗೋಕ್ಕಿಂತ ಮುಂಚೆನೂ ನಾನು ನಿಮ್ಗೆ ಹೇಳಿದ್ದೆ, ನನಗೆ ಕಾಲಿಲ್ಲ, ಯೋಚನೆ ಮಾಡಿ ಅಂತ. ಆವಾಗ ನೀವೇನು ಹೇಳಿದ್ರಿ?
ಚೈತ್ರ, ನಿಮ್ಮ ಬಲಹೀನತೆ ಬಗ್ಗೆ ನನಗೆ ಗೊತ್ತು. ನೀವಿರೋ ಸ್ಥಿತಿಯಲ್ಲೇ ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ. ಅದ್ರ ಬಗ್ಗೆ ನೀವೇನು ಗಿಲ್ಟ್ ಪಡ್ಕೋಬೇಕಾಗಿಲ್ಲ. ನನಗೆ ನಿಮ್ಮ ಬಗ್ಗೆ ತುಂಬ ಕಾಳಜಿ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೆನಪಾಯ್ತಾ? ನನ್ನ ಬಲಹೀನತೆ ಜೊತೆನೆ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರಿ. ನನಗೆ ಕಾಲಿಲ್ಲದೆ ಇರೋದನ್ನೇ ನೀವು ಪ್ರೀತಿಸ್ತೀನಿ ಅಂತ ಕೂಡ ಹೇಳಿದ್ರಿ. ಆದರೆ ಈಗ ನನಗೆ ಕಾಲು ಬರಬೇಕು ಅನ್ನೋ ಯೋಚನೆ ಮಾಡ್ತಿದ್ದೀರಾ. ಇಷ್ಟು ಬೇಗ ನನ್ನ ಬಲಹೀನತೆ, ನನ್ನ ಕೊರತೆ ನಿಮಗೆ ಬೇಸರ ಆಗೋಯ್ತಾ? ಅಯ್ಯೋ ಚೈತ್ರ, ಖಂಡಿತ ಇಲ್ಲ. ಈ ಕ್ಷಣ ಕೂಡ ನೀನು ಹೇಗಿದೆಯೋ ನಾನು ನಿನ್ನ ಹಾಗೆ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಚೈತ್ರ. ನಿನಗೆ ಕಾಲು ಬರದೆ ಹೋದರೆ ನನಗೆ ಶಾಕ್ ಆಗಲ್ಲ. ಹಿಂದೆ ನೀನು ಹೇಗಿದೆಯೋ ನಾನು ನಿನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ಮುಂದೆ ಕೂಡ ಒಪ್ಕೊಳ್ತೀನಿ. ಆದರೂ ನನಗೆ ಕಾಲು ಬರಬೇಕು ಅನ್ನೋ ಯೋಚನೆ ಮಾಡ್ತಿದ್ದೀರಾ. ಸಹಜ ಅಲ್ವಾ ಚೈತ್ರ? ಕಣ್ಣಿಲ್ದಿರೋರಿಗೆ ಕಣ್ಣು ಬರಬೇಕು, ಕಾಲಿಲ್ದಿರೋರಿಗೆ ಕಾಲು ಬರಬೇಕು ಅಂತ ಮನುಷ್ಯ ಆಸೆ ಪಡ್ತಾನೆ. ನಾನು ಆಸೆ ಪಟ್ಟೆ. ಇದು ನನ್ನ ಆಸೆ ಮಾತ್ರ ಅಲ್ಲ, ನನಗಿಂತ ಹೆಚ್ಚಾಗಿ ಎದ್ದು ಓಡಾಡಬೇಕು, ಗಂಡನಿಗೆ ಅಡುಗೆ ಮಾಡಿ ಬಡಿಸ್ಬೇಕು, ಅವನ ಜೊತೆ ಸುತ್ತಾಡಬೇಕು ಅಂತ ಆಸೆ ಪಟ್ಟವಳು ನೀನ್ ತಾನೆ. ನಿನ್ನ ಆಸೆಗೆ ನೀರು ಎರೆದಿದ್ದು, ನಿನ್ನ ಕನಸಿಗೆ ಜೊತೆಯಾಗಿ ನಿಂತಿದ್ದು ನನ್ನ ತಪ್ಪ? ಹಾಂ, ಐ ಆಮ್ ಸಾರಿ ದುಷ್ಯಂತ್. ನಿಮ್ಮ ಮನಸ್ಸು ನನಗೆ ಗೊತ್ತಿದೆ. ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ, ನನ್ನ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತೀರಾ ಅಂತ ನನಗೆ ಅರ್ಥ ಆಗಿದೆ. ಎಲ್ಲರ ಹಾಗೆ ನಾನು ಕೂಡ ನಡಿಬೇಕು ಅನ್ನೋದು ನಿಮ್ಮ ಆಸೆ. ಆ ಆಸೆ ನನಗೂ ಕೂಡ ಸಂತೋಷ ತಂದಿದೆ. ನಾನು ಖಂಡಿತ ನಡಿತೀನಿ ದುಷ್ಯಂತ್, ಖಂಡಿತ ನಡಿತೀನಿ. ಐ ವಿಲ್. ಆದರೆ ನೀವು ನನ್ನ ಕೈ ಹಿಡಿದು ನಡೆಸಬೇಕು. ಖಂಡಿತ ಚೈತ್ರ. ಐ ಆಮ್ ಆಲ್ವೇಸ್ ವಿತ್ ಯು. ಐ ಆಮ್ ಆಲ್ವೇಸ್ ವಿತ್ ಯು. ಯಾಕೋ ಸ್ವಾತಿ, ಅಮ್ಮ ನನ್ನ ಬಿಡೋ ಹಾಗೆ ಕಾಣ್ತಿಲ್ಲ. ಆ ಮೈತ್ರಿ ವಿಷಯನ ಪದೇ ಪದೇ ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂತ ನಾನು ತಲೆ ಸುತ್ತಿ ಬೀಳೋ ಹಾಗೆ ಪ್ರಿಟೆಂಡ್ ಮಾಡಿದೆ. ಆದರೆ ಮತ್ತೆ ಇವತ್ತು ಅಮ್ಮ ಆ ವಿಷಯನೇ ಕಂಟಿನ್ಯೂ ಮಾಡಿದ್ರು. ಸದ್ಯ ಶ್ರೀಪತಿ ತಾತ ಬಂದಿದ್ದರಿಂದ ವಿಷಯ ಡಿಬೇಟ್ ಆಯಿತು. ಹಾಗಾದರೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ತೀಯಾ? ಇನ್ನೇನು ಮಾಡೋದು ಸ್ವಾತಿ? ನಿಜ ತಿಳಿದ ಮೇಲೆ ಮೈತ್ರಿ ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇಷ್ಟನೇ ಪಡ್ತಾ ಇಲ್ಲ. ನನ್ನ ಫ್ರೆಂಡ್ಶಿಪ್ಪು ಕಟ್ ಮಾಡಿಬಿಟ್ಟಿದ್ದಾಳೆ. ಒಳ್ಳೆಯದೇ ಆಯಿತು ಬಿಡು. ಏನು ಒಳ್ಳೇದಾಯಿತು? ಈಗ ಆಗ್ತಿರೋದೆಲ್ಲ ಒಳ್ಳೇದಾ? ಇನ್ನೇನು ಮತ್ತೆ? ಈ ಮನೆಗೆ ಮುದ್ದಾದ ಮಗು ಬರ್ತಿದೆ ಅಂತ ಎಲ್ಲರೂ ಸಂಭ್ರಮದಿಂದ ವೆಲ್ಕಮ್ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಇಲ್ಲಿದ್ದು ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ತಿರೋದು ನೀನೊಬ್ಬಳೆ. ಸಾಕ್ಷಿ, ಇನ್ನಾದರೂ ಆ ಮೈತ್ರಿ ವಿಷಯ ಮರೆತು ಪ್ರೇಮ್ ಜೊತೆ ಅಡ್ಜಸ್ಟ್ ಆಗೋದನ್ನು ಕಲ್ತ್ಕೊ. ನೀನು ಹೀಗೆ ಯೋಚನೆ ಮಾಡಿ ಇಲ್ಲದ ಸಮಸ್ಯೆಗಳನ್ನ ಬರ್ಮಾಡ್ಕೊಳ್ತಿದ್ರೆ ಅಪ್ಪ ಅಮ್ಮನಿಗೆ ಅನಿಲದ ವಿಷಯ ಎಲ್ಲ ಗೊತ್ತಾಗ್ಬಿಡುತ್ತೆ. ಆಗ ಅವರು ಶಾಕ್ ತಡ್ಕೋತಾರ? ನೆಮ್ಮದಿಯಾಗಿರೋ ಈ ಮನೆ ಸ್ಮಶಾನ ಆಗುತ್ತೆ ಅಷ್ಟೆ. ಸಾರಿ ಪ್ರೇಮ್, ನೀವು ಬಂದಿದ್ದು ಗೊತ್ತಾಗಲಿಲ್ಲ. ಪರವಾಗಿಲ್ಲ, ನಿಮ್ಮ ಅಕ್ಕಂಗೆ ಬುದ್ಧಿ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ನಿಮ್ಮ ಅಪ್ಪ ಅಮ್ಮನಿಗೆ ಆ ಸತ್ಯ ಗೊತ್ತಾಗಬಾರ್ದು ಅನ್ನೋ ಪ್ರಜ್ಞೆ ಅವ್ರಿಗಿದ್ರೆ ಸಾಕು. ಸರಿ ಪ್ರೇಮ್, ನಾನಿನ್ನು ಬರ್ತೀನಿ. ಗುಡ್ ನೈಟ್. ಗುಡ್ ನೈಟ್ ಸಾಕ್ಷಿ. ಇದೆಲ್ಲ ಬೇಕಾಗಿತ್ತಾ ಪ್ರೇಮ್? ಯಾವ ವಿಷಯ ಹೇಳ್ತಿದ್ದೀರಾ? ಮನೆಯಲ್ಲಿ ಸೀಮಂತ ಅಂತ ಎಲ್ಲರೂ ಸಂತೋಷ ಪಡ್ತಿದ್ದೀರಲ್ಲ, ಈ ಫಂಕ್ಷನ್ ಬೇಕಿತ್ತಾ ಅಂತ. ಏನ್ರಿ ಹಾಗಂತಿದ್ದೀರಾ? ನಮ್ಮ ಮನೆ ಸೊಸೆಗೆ ಸೀಮಂತದ ಪದ್ಧತಿ ಮಾಡಬೇಕು ಅಂತ ತಾತನೇ ಹೇಳಲಿಲ್ವಾ? ನೀವು ತಮಾಷೆ ಮಾಡ್ತಿದ್ದೀರೋ ವ್ಯಂಗ್ಯ ಮಾಡ್ತಿದ್ದೀರೋ ನನಗೆ ಗೊತ್ತಾಗ್ತಿಲ್ಲ ಪ್ರೇಮ್. ಇದರಲ್ಲಿ ತಮಾಷೆ ಮಾಡೋದು ಏನಿದೆ ಸಾಕ್ಷಿ? ನೀವು ನಮ್ಮ ಮನೆ ಸೊಸೆ ಅನ್ನೋದಂತೂ ಸುಳ್ಳಲ್ವಲ್ಲ? ಆದರೆ ನಮ್ಮಿಬ್ಬರ ಸಂಬಂಧ ಸುಳ್ಳು.
ನನ್ನ ಹೊಟ್ಟೆಯಲ್ಲಿರೋದು ನಿಮ್ಮ ಮಗು ಅನ್ನೋದು ಸುಳ್ಳು. ಬೇರೊಬ್ಬನ ಮಗುನ ಹೊತ್ಕೊಂಡು ನಿಮ್ಮನೆ ಸಂಪ್ರದಾಯನ ಅನುಸರಿಸೋದು ನನಗೆ ಹಿಂಸೆ ಆಗಲ್ವಾ ಪ್ರೇಮ್? ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಸಾಕ್ಷಿ. ಅಂದರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಚುಚ್ಚಿ ತೋರಿಸ್ತಿದ್ದೀರಾ? ಯಾಕ್ರಿ ಎಲ್ಲದಕ್ಕೂ ಮಿಸ್ಟೇಕ್ ಮಾಡ್ಕೋತೀರಾ? ನೋಡಿ, ನಾವು ಮದುವೆ ನಾಟಕ ಆಡಿದ್ದೀವಿ, ತಂದೆ ತಾಯಿ ಅನ್ನೋ ಹಾಗೆ ನಾಟಕ ಆಡಿದ್ದೀವಿ. ಈ ಸೀಮಂತದ ವಿಷಯದಲ್ಲೂ ಅದೇ ನಾಟಕನ ಕಂಟಿನ್ಯೂ ಮಾಡ್ಬೋದಲ್ವಾ? ಅದರಲ್ಲಿ ಕಳ್ಕೊಳ್ಳೋದೇನಿದೆ? ಹೊಟ್ಟೆಯಲ್ಲಿರೋ ಮಗು ಜೊತೆ ಮನಸ್ಸಿನ ಭಾರ ಹೊತ್ಕೊಂಡಿರೋಳು ನಾನು ಪ್ರೇಮ್. ಆ ಸಂತ ನಿಮ್ಗೆ ಹೇಗೆ ಅರ್ಥ ಆಗುತ್ತೆ ಹೇಳಿ? ಸಾಕ್ಷಿ, ನೀರಿನಲ್ಲಾಗಲೇ ಇಳಿದ್ಬಿಟ್ಟಿದ್ದೀವಿ. ಈಗ ಚಳಿ ಮಳೆ ಅಂತ ಒದ್ದಾಡೋಕ್ಕಾಗತ್ತಾ? ಈಗ ಈ ವಿಷಯನೂ ಅಷ್ಟೇ. ಇದುವರೆಗೂ ನಾವು ನಾಟಕನ ಮುಂದುವರಿಸ್ಕೊಂಡು ಬಂದಿದ್ದೀವಿ. ಈಗ ಆಗಲ್ಲ ಅಂತ ಹಿಂದೆಟಾಕಿದ್ರೆ ಏನೂ ಪ್ರಯೋಜನ ಇಲ್ಲ. ಮುಂದೆ ಬರೋದನ್ನು ಫೇಸ್ ಮಾಡಿಕೊಂಡು ನಡೀತಾ ಹೋಗ್ಬೇಕಷ್ಟೆ. ಕಾಲ್ ಜಾರಿ ಬಿದ್ದ ಮೇಲೆ ಸರಾಗವಾಗಿ ನಡೆಯೋದಕ್ಕೆ ಹೇಗೆ ಸಾಧ್ಯ ಪ್ರೇಮ್? ಮತ್ತೆ ಎಲ್ಲಿ ಎಡು ಬೀಳ್ತೀನೋ ಅನ್ನೋ ಅಳುಕು ಬಾಧಿಸ್ತಾನೆ ಇರುತ್ತೆ. ನಡೆಸ್ತೀನಿ ಅಂತ ನಾನು ಕೈ ನೀಡ್ತಿದ್ದೀನಲ್ಲ, ನೀವೇ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಏನು ಮಾಡಲಿ? ಏನು ಪ್ರೇಮ್, ಜೀವನ ಪೂರ್ತಿ ನಿಮ್ಮ ಉದಾರದಲ್ಲೇ ಒದ್ದಾಡಬೇಕಾ ನಾನು? ಅಹಂಕಾರ ನಿಮಗೆ. ನೈತಿಕವಾಗಿ ನನ್ನ ಬೀಳ್ಸೋ ಹಾಗೆ ಮಾತಾಡ್ತೀರಾ. ಈಗೀಗ ನಿಮ್ಮ ಅನುಕಂಪದ ಮಾತಿನಲ್ಲಿ ಪ್ರೀತಿ ಕಾಣ್ತಿಲ್ಲ ಪ್ರೇಮ್. ಏನೋ ಒಂದು ದೊಡ್ಡ ಕರುಣೆನ ನನ್ನ ಮೇಲೆ ಹೇರೋ ಹಾಗೆ ನಡ್ಕೊಳ್ತೀರಾ. ಬೇಕಾಗಿಲ್ಲ ನನಗೆ ಈ ಸೀಮಂತ ಎಲ್ಲ. ನನಗಿದೆಲ್ಲ ಉಸಿರು ಕಟ್ಟಿಸ್ದಾಗುತ್ತೆ. ನಾನು ನಾಳೆನೇ ತಾತರ ಹತ್ರ ಮಾತಾಡಿ ಈ ಫಂಕ್ಷನ್ನ ಕ್ಯಾನ್ಸಲ್ ಮಾಡಿಸ್ತೀನಿ. ಸಾಕ್ಷಿ, ಸಾಕ್ಷಿ, ಕಾಲು ಕೆಜಿ ಹುರಿಗಾಳು, ಒಂದು 25 ಪುರಿ ಉಂಡೆ. ಅಯ್ಯೋ, ಆ ಕ್ವಾಂಟಿಟಿ ಎಲ್ಲ ನೀನೇ ಬರ್ಕೊಂಬ, ನನಗೆ ಗೊತ್ತಾಗೋದಿಲ್ಲ. ಸರಿ. ಚಕ್ಲಿ, ಆಮೇಲೆ ಮೊಟ್ಟೆ ತೆಂಗಿನಕಾಯಿ. ತೆಂಗಿನಕಾಯಿ ಅದೇ ಬೇಕಲ್ಲ ಮಿಸ್ಟ್ರೆ. ಓಕೆ ಓಕೆ ಓಕೆ. ಆಮೇಲೆ ಹಸಿರು ಬೇಳೆ 1-2 ಡಜನ್ನು, ಮಡ್ಲು ತುಂಬ ಸಾಮಾನುಗಳು, ಆಮೇಲೆ ಹಸಿರು ಸೀರೆ. ಸೀರೆ ವಿಷಯ ನನಗೆ ಬಿಟ್ಬಿಡು. ಅದ್ಯಾಕೆ ಹಾಗೆ ನೋಡ್ತಾ ಇದೀಯಾ? ಅಲ್ಲ ಜಯಶ್ರೀ, ಮನೆ ಸೊಸೆಗೆ ಸೀರೆ ತಂದ್ಕೊಡೋದು ನಮ್ಮ ಜವಾಬ್ದಾರಿ. ಅದಕ್ಕೆ ಹೇಳಿದೆ. ಸರಿ. ಬಾಮಗು ಬಾಮಗು ಬಾಮ, ಕೂತ್ಕೋ ಕೂತ್ಕೋ ಕೂತ್ಕೋ. ಪ್ರೇಮ್, ಸರಿಯಾದ ಸಮಯಕ್ಕೆ ಇಬ್ಬರು ಬಂದರು. ನೋಡು, ಸಾಕ್ಷಿನ ಕರ್ಕೊಂಡು ಹೋಗಿ ಅವಳು ಇಷ್ಟಪಡುವಂಥ ಸೀರೆ ಕೊಡಿಸು. ನೋಡು, ಬಡ್ಜೆಟ್ ಬಗ್ಗೆ ತಲೆಗೆಲ್ಲ ಕೆಡ್ಸ್ಕೋಬೇಡ, ಗೊತ್ತಾಯ್ತಾ? ಸೀರೆ ಒಟ್ಟಿನಲ್ಲಿ ಗ್ರ್ಯಾಂಡ್ ಆಗಿರಬೇಕು ಅಷ್ಟೆ. ತಾತ, ಇದೆಲ್ಲ ಬೇಕಾ? ಖಂಡಿತ ಬೇಕು ಮಗು. ಮನೆ ಸೊಸೆಗೆ ಅತ್ತೆ ಮನೆ ಕಡೆಯಿಂದ ಸೀರೆ ಕೊಡೋದು ಸಂಪ್ರದಾಯ. ಆದರೆ ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲ, ಬರೀ ಗಂಡು ಪಾಳ್ಯ. ಅದಕ್ಕೆ ನಿನ್ನೆ ಹೋಗಿ ಸೀರೆ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾ ಇರೋದು. ಅದಲ್ಲ ತಾತ, ಈ ಸೀಮಂತ ಸಮಾರಂಭ ಮಾಡೋ ಅವಶ್ಯಕತೆ ಇದೆಯಾ? ಹಾಂ, ಅವಶ್ಯಕತೆ ಇದೆ ಮಗು. ಯಾಕೆ ಕೇಳ್ತಿದ್ದೀಯಾ? ತಾತ, ಅದು ಸುಮ್ಮನೆ ಫಂಕ್ಷನ್ನು ಅಂತಂದರೆ ನನಗೆ ಸ್ಟ್ರೇನ್ ಆಗುತ್ತೆ. ಡಾಕ್ಟ್ರು ಬೇರೆ ಹೇಳಿದ್ದಾರೆ ಜಾಸ್ತಿ ಆಯಾಸ ಮಾಡ್ಕೋಬಾರ್ದು ಅಂತ. ಓಹೋ, ಸಾಕು ಸುಮ್ಮನಿರೆ. ನಾವು ಯಾರೂ ಸೀಮಂತನೇ ಮಾಡಿಸ್ಕೊಂಡಿಲ್ಲ ನೋಡು. ಏನಮ್ಮ ಡಾಕ್ಟರ್ ಸ್ವಾತಿ, ಇವಳಿಗೆ ಸೀಮಂತ ಮಾಡಿದರೆ ಏನಾದರೂ ಸ್ಟ್ರೈನ್ ಆಗುತ್ತಾ? ಅಯ್ಯೋ, ಹಾಗೇನಿಲ್ಲ ಅಮ್ಮ. ಸಾಕ್ಷಿಗೆ ಜಾಸ್ತಿ ಸ್ಟ್ರೈನ್ ಆಗಬಾರ್ದು ತಾನೆ, ಹಾಗೆ ಮಾಡೋಣ ಬಿಡು. ಆಯ್ತಾನಮ್ಮ? ಮನೆ ಡಾಕ್ಟ್ರೇ ಪರ್ಮಿಷನ್ ಕೊಟ್ಟ ಆಯ್ತು ಅಲ್ವಾ? ಹಾಂ, ಹಾಗಲ್ಲ ತಾತ, ನನಗೆ ಈ ಶಾಸ್ತ್ರ ಸಂಪ್ರದಾಯ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಏನೇ ಇದು ನಂಬಿಕೆ ಇಲ್ಲ ಅಂದರೆ? ಪ್ರತಿ ವಿಷಯಕ್ಕೂ ತರಲೆ ತೆಗಿತೀಯಪ್ಪ ನೀನಂತ. ಜಯಶ್ರೀ, ನೀನು ಸ್ವಲ್ಪ ಸುಮ್ಮನೆ ಇರು, ನಾನು ಮಾತಾಡ್ತೀನಿ ಅವಳ ಹತ್ರ. ನೀವು ಸುಮ್ಮನಿರಿ ರಘುರಾಮ್. ಯಾಕೋ ಇತ್ತೀಚೆಗೆ ಇವಳ್ದೆಲ್ಲ ಜಾಸ್ತಿ ಆಗ್ತಾ ಇದೆ. ಮನೇಲಿ ದೊಡ್ಡವರಿದ್ದಾರೆ ಅನ್ನೋ ಪರಿಜ್ಞಾನನೂ ಇಲ್ಲ ಇವಳಿಗೆ. ತನಗಿಷ್ಟ ಬಂದ ಹಾಗೆ ನಿರ್ಧಾರ ತಗೋತಾಳೆ. ಇದು ನೋಡ್ಕೊಂಡು ನಾವು ಸುಮ್ಮನಿರ್ಬೇಕಾ? ಅಮ್ಮ, ಯಾವುದೋ ವಿಷಯಕ್ಕೆ ಲಿಂಕ್ ಮಾಡಬೇಡ. ಈಗ ನನ್ನ ಹೊಟ್ಟೆಲಿರೋ ಮಗುಗೆ ನೀವೆಲ್ಲ ಸೇರಿಕೊಂಡು ಯಾಕೆ ಫಂಕ್ಷನ್ ಮಾಡಬೇಕು ಅಂತಷ್ಟೇ. ಏನೇ ಕೇಳ್ಗಲ್ಲ ಬಂತು ನಿಂಗೆ? ನಿನ್ನ ಹೊಟ್ಟೆಲಿರೋ ಮಗುಗೂ ನಿನ್ನ ಗಂಡನ ಮನೆಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಮಾತಾಡ್ತಿದೀಯಾ?
ಜಯಶ್ರೀ ಬಿಡ್ತು ಅನ್ನೋ ಅಲ್ಲ, ಮಗಳ ಮೇಲಿನ ಕೋಪಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಅವಳು ಈಗ ನಮ್ಮ ಮನೆ ಸೊಸೆ. ನಾನು ಅವಳ ಹತ್ರ ಮಾತಾಡಿ ಅವಳನ್ನು ಕನ್ವಿನ್ಸ್ ಮಾಡ್ತೀನಿ. ನೀ ಸುಮ್ಮನೆ ಇರು. ಸಾರಿ ಮೇಷ್ಟ್ರೆ, ನಾನೇ ದುಡುಕ್ ಮಾತಾಡ್ಬಿಟ್ಟೆ. ನೀವೇ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಿ. ನೀನು ನಿನ್ನ ಹೊಟ್ಟೆನಲ್ಲಿ ಇಟ್ಕೊಂಡಿರೋದು ನಮ್ಮ ವಂಶದ ಕುಡಿ. ಆಗಲೇ ನಾನು ಹೇಳಿದಾಗೆ ನಮ್ಮ ಮನೆಯಲ್ಲಿ ಯಾರಾದರೂ ಹೆಂಗಸರು ಇದ್ದಿದ್ದರೆ ನಿನ್ನನ್ನು ನಮ್ಮ ಊರಿಗೆ ಕರೆಸ್ಕೊಂಡು ಈ ಸೀಮಂತನ ವಿಜೃಂಭಣೆಯಿಂದ ಮಾಡಿರೋರು. ಆದರೆ ಯಾರೂ ಇಲ್ಲ. ನಾನು ನನ್ನ ಮರಿಮಗು ಬಗ್ಗೆ ತುಂಬ ಆಸೆ ಇಟ್ಕೊಂಡಿದ್ದೀನಮ್ಮ. ನಿನ್ನ ಹೊಟ್ಟೆನಲ್ಲಿರೋವಾಗಲೂ ಅಷ್ಟೇ ನಮ್ಮ ಸಂಪ್ರದಾಯನ ಬಿಡಬಾರ್ದು ಅಂತ ಈ ಮುದುಕನ ಆಸೆನಮ್ಮ. ನೀನು ಅದಕ್ಕೆ ಕಣ್ಣೀರು ಹರ್ಚೋದಿಲ್ಲ ಅಲ್ವಾ? ಸಾಕ್ಷಿ, ಮೇಷ್ಟ್ರನ್ನ ಅಷ್ಟೊಂದು ಕೇಳ್ಕೋಬೇಕಾ? ದಿಸ್ ಈಸ್ ಟೂ ಮಚ್. ನೋಡು, ನಿನಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನಾವು ಅರೇಂಜ್ ಮಾಡ್ತೀವಿ. ನೀನು ಧೈರ್ಯವಾಗಿರು. ಇನ್ನು ಏನ್ರಿ ಮೀನಾಮೇಷ ಎಣಿಸ್ತಾ ಇದ್ದೀರಾ? ಎಲ್ಲರೂ ಸಂತೋಷ ಪಡ್ತಿರ್ಬೇಕಾದಾಗ ನಿಮ್ದೇನು ಅಡ್ಡಿ? ಅರೆ ಪ್ರೇಮ್, ಅವಳು ಎಲ್ಲೋ ಅಡ್ಡಿ ಮಾಡ್ತಿದ್ದಾಳೆ. ನಾನು ಹೇಳಿದ್ದಕ್ಕೆ ಸುಮ್ಮನೆ ಕೂತಿಲ್ವಾ? ಅಲ್ಲಿಗೇನಾಯಿತು? ಮೌನೇನ ಸಮ್ಮತಿ ಲಕ್ಷಣಂ ಅಂತ ಅಲ್ವಾ ಮಗು? ನಾ ಹೇಳ್ದಾಗ ಕೇಳ್ತೀಯಲ್ವಾ? ಬಾಯಿ ಬಿಟ್ಟರು ಮುತ್ಸುರ್ದೋಗುತ್ತೇನೆ. ಅದೇನು ಅಂತ ಹೇಳು. ಹೇಳೋಕಿನ್ನೇನಿದೆಯಮ್ಮ, ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ. ಯಾಕೆ ಜಯಶ್ರೀ, ಮಗು ಅಷ್ಟೊಂದು ನೊಂದ್ಕೊಂಡಿದೆ? ಪ್ರೇಮ್, ನೀ ಏನಾರು ಹೊಡೆದ್ರೆ ಜಗಳ ಆಡ್ತೀಯಾ? ಏ ಪಾಪ, ನನ್ನ ಮಗಳು ಅವನ ಹತ್ರ ಜಗಳ ಆಡದೇ ಇದ್ರೆ ಸಾಕು. ಮೇಷ್ಟ್ರೆ, ಮಗು ಆಗೋ ತನಕ ಅಷ್ಟೇ ಈ ಕೋಪ ತಾಪ ಜಗಳ ಎಲ್ಲ. ಆಮೇಲೆ ಇದಕ್ಕೆಲ್ಲ ಪುರ್ಸೊತ್ತಲ್ಲಿರುತ್ತೆ. ಮಗು ಸುಧಾರಿಸೋದ್ರೊಳಗೆ ಆಗ್ಬಿಡುತ್ತೆ. ರಘುರಾಮ ಅನುಭವಿಸ್ತಾರೆ ಮಾತಪ್ಪ, ಕೇಳ್ಕೊ. ಈಗ ಶ್ರೀಮಂತಕ್ಕೆ ಒಪ್ಕೊಂಡಿದ್ದಾಳೆ, ಅಷ್ಟು ಸಾಕು. ನಾವು ನಮ್ಮ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋಣ. ಆಯಿತು ಕಣಯ್ಯ, ಈ ಸಮಾರಂಭ ಚೆನ್ನಾಗಾದರೆ ನನಗೂ ಸಂತೋಷನೇ.